ಆಶು ಅಡುಗೆ ಮನೆಗೆ ಎಲ್ಲರಿಗೆ ಸ್ವಾಗತ ರೀ. ಇವತ್ತು ನಾವೊಂದು ರೆಸಿಪಿ ತೊಗೊಂಡು ಬಂದೀನಿ. ಯಾವುದತ್ತಂದ್ರೆ ಮಿಂಟ್ ಮುಜಿತೋ ಮಾಡೋಕೆ ನಾ ಈಗ ಒಂದಿಷ್ಟು ಪುದೀನ, ಲಿಂಬೆ ಹಣ್ಣು ಮತ್ತೇನಪ್ಪ ಅಂತಂದ್ರೆ ಒಂದಿಷ್ಟು ಐಸ್ ಕ್ಯೂಬ್ಸನ್ನು ಯೂಸ್ ಮಾಡತ್ತೀನಿ. ಅದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸ್ಪ್ರೈಟ್ ರೀ. ಮತ್ತೇನಪ್ಪ ಅಂತಂದ್ರೆ 1-2 ಸ್ಪೂನ್ ಶುಗರ್, ಆಮೇಲೆ ಉಪ್ಪು ತೊಗೊಂಡೇನಿ ರೀ. ಈಗ ಮಿಂಟ್ ಮುಜಿತೋ ಮಾಡೋಕೆ ಪುದೀನನ ಸಣ್ಣಂಗೆ ಕಟ್ ಮಾಡ್ಕೊಳ್ಳೋಣ ರೀ. ಅದರ ಜೊತೆಗೆ ಒಂದಿಷ್ಟು ಲಿಂಬೆ ಹಣ್ಣನ್ನು ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೊಳ್ಳೋಣ ರೀ. ಆಮೇಲೆ ಒಂದಿಷ್ಟು ಸ್ಲೈಸಸ್ಸನ್ನು ತೊಗೊಳ್ಳೋಣ ರೀ. ಈಗೇನು ಮಾಡೋಣಪ್ಪ ಅಂತಂದ್ರೆ ಸಣ್ಣಗೆ ಕಟ್ ಮಾಡಿದಂಥ ಪುದೀನ ಮತ್ತು ನಿಂಬೆ ಚೂರುಗಳನ್ನು ಏನು ಮಾಡೋಣ ಅಂತಂದ್ರೆ ಒಂದು ಜಾರಿಗೆ ಹಾಕ್ಕೊಳ್ಳೋಣ ರೀ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿ ಅದನ್ನೆಲ್ಲನೂ ಒಂದಿಷ್ಟು ಸಣ್ಣಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಈಗೇನಪ್ಪ ಅಂತಂದ್ರೆ ಅದನ್ನು ಸಣ್ಣಂಗೆ ಸ್ಮ್ಯಾಶ್ ಮಾಡ್ಕೊಂಡು ಕೊಡಲಿ ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಅದಕ್ಕೆ ಲಿಂಬೆ ರಸನೂ ಸೇರಿಸ್ಕೋಬೇಕು ರೀ. ಆಮೇಲೆ ಏನಪ್ಪ ಅಂತಂದ್ರೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಸ್ಪ್ರೈಟನ್ನು ಆ್ಯಡ್ ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ ನಾ ಸಣ್ಣಂಗೆ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೇನಪ್ಪ ಅಂತಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ಪ್ರೈಟನ್ನು ಹಾಕೋಬೇಕು ರೀ. ಅದರ ಜೊತೆಗೆ ನಾವು ಒಂದಿಷ್ಟು ಕೋಲ್ಡ್ ವಾಟ್ರನ್ನೂ ಹಾಕೋಬೋದು ರೀ. ಮತ್ತೇನಪ್ಪ ಅಂತಂದ್ರೆ 1-2 ಐಸ್ ಕ್ಯೂಬ್ನು ಅದ್ರೊಳಗೆ ಹಾಕ್ಕೊಂಡಿವಿ ಅಂತಂದ್ರೆ ಭಾಳಷ್ಟು ಕೋಲ್ಡ್ ಅನಿಸ್ತೈತಿ, ಕುಡಿಯೋಕೆ ಚಲೋ ಅನ್ನಿಸ್ತೈತಿ. ಈಗೇನು ಅಂತಂದ್ರೆ ಒಂದಿಷ್ಟು ಅಷ್ಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೇನಪ್ಪ ಅಂತಂದ್ರೆ 1 ಲಿಂಬೆ ಹಣ್ಣಿನ ಸ್ಲೈಸ್ ಹಾಕ್ಕೊಂಡಿವಿ ಅಂತಂದ್ರೆ ಈಗ ಮನೆಯೊಳಗೆ ಮಾಡಿದಂಥ ಮಿಂಟ್ ಮುಜಿತೋ ಕುಡಿಯೋಕೆ ರೆಡಿ ಆಗ್ತೈತಿ. ನಾ ಇಲ್ಲಿ ಏನಪ್ಪ ಅಂತಂದ್ರೆ 3 ಮಂದಿಗೆ ಆಗುವಷ್ಟು ಕ್ವಾಂಟಿಟಿ ಒಳಗೆ ಮಿಂಟ್ ಮುಜಿತೋನ ರೆಡಿ ಮಾಡ್ಕೊಂಡೀನಿ.